ಇನ್ನೊಂದು ಪ್ರಶ್ನೆ ಈಗ ನಿಮಗೆ ಮತ್ತೆ ಬಿಜೆಪಿ ಅವರ ಪ್ರಶ್ನೆ ಈಗ ಎಸ್.ಟಿ. ಸೋಮಶೇಖರ್ ಇದ್ದಾರೆ, ಹೆಬ್ಬಾರ್ ಎಸ್.ಟಿ. ಸೋಮಶೇಖರ್ ಇದ್ದಾರೆ, ಹೆಬ್ಬಾರ್ ಇದ್ದಾರೆ, ಯತ್ನಾಳ್ ಇದ್ದಾರೆ. ಈ ಮೂವರು, ನೀವು ನಿಮ್ಮ ಅನಾಲಿಸಿಸ್ ಪ್ರಕಾರ ಈ ಮೂವರು ಶಾಸಕರ ಮತಗಳು ಯಾವ ಕಡೆ ಹೋಗ್ಬೋದು, ಯಾವ ರೀತಿ? ಎಸ್.ಟಿ. ಸೋಮಶೇಖರ್, ಹೆಬ್ಬಾರು, ಯತ್ನಾಳ್. ಎಸ್.ಟಿ. ಸೋಮಶೇಖರ್, ಹೆಬ್ಬಾರು ಕಾಂಗ್ರೆಸ್ಸಿಗೆ ಹೋಗ್ತಾವೆ. ಯತ್ನಾಳು ಗೊತ್ತಿಲ್ಲ. ಯತ್ನಾಳು ಹೇಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಯಾರಿಗಾರೋ ಒಬ್ರು ಕೊಡಲೇಬೇಕು. ಅವ್ರು ಕಾಂಗ್ರೆಸ್ಸಿಗಂತೂ ಕೊಡಲ್ಲ. ಅವರು ಇನ್ನು ಉಳಿದವ್ರು ಯಾರು? ಸಹಜವಾಗಿ BJP JDS ಅಲಯನ್ಸು. ಈಗ ಅವರ ಮತದಾನ ಮಾಡೋದು ಅವ್ರ ಹಕ್ಕು. ಅವರು ಇವರಿಗೆ ಓಟ್ ಕೊಡ್ತಾರೆ ಅಂತ ನಾವು ಹೇಳೋದು ಅಷ್ಟು ಮಟ್ಟಿಗೆ ಅದು ಸರಿಯಲ್ಲ. ಯಾಕೆಂದ್ರೆ ಗೌಪ್ಯ ಮತದಾನ ಇರೋದು. ಈಗಾಗಲೇ ನಮಗೆ ಅದು ಕನ್ಫರ್ಮ್ ಆಗಿದೆ. ರಘುವರೇ, ನಮಗಾಗಲೇ ಅವೆರಡು ಓಟು ಕನ್ಫರ್ಮ್ ಆಗಿದೆ. ಒಂದು ಹೇಳಿದ್ರಿ ನೀವು. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಎಸ್.ಟಿ. ಸೋಮಶೇಖರ್, ಹೆಬ್ಬಾರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತರು. ಅವರ ಮತಗಳನ್ನ ನೀವು ಸೆಳಿತೀರಾ ಅಥವಾ ಅವ್ರಿಗೆ ಏನಾದ್ರು ಹೇಳ್ತೀರಾ ನಮ್ಮ ಮತ ಹಾಕಿ ಅಂತ? ಇನ್ನು ಬಸನಗೌಡ ಪಾಟೀಲ್, ಯತ್ನಾಳ್ ಅವರನ್ನ ಸಂಪರ್ಕಿಸ್ತೀರಾ ಹೇಗೆ ಸರ್? ಈಗ ಪಾರ್ಟಿಯಿಂದ ಉಚ್ಚಾರಣೆಗೊಂಡಿರ್ತಕ್ಕಂಥ ಮೂರೂ ಜನನು ಈಗ ಅವ್ರಿಗೆ ಅದು ಪರಮಾಧಿಕಾರ, ಯಾವ ರೀತಿಯಾದ ಡಿಸಿಷನ್ ತೊಗೊಬೇಕು, ಏನು ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಅದನ್ನು ಮಾಡ್ತಾರೆ. ಆದರೆ ಒಂದು ಪಕ್ಷವಾಗಿ ನಾವು ನಮ್ಮ ಇರ್ತಕ್ಕಂಥ ಮತಗಳನ್ನ ಹೇಗೆ ಉಳಿಸ್ಕೊಂಡು ನಮ್ಮ ಒಂದು ಮೈತ್ರಿ ಪಕ್ಷ ಜೊತೆ ಇರ್ತೀವಿ. ನಮಗೆ ಬಹಳ ಒಂದು ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಈಗ ಅವ್ರು ಏನ್ ಮಾಡ್ತಾರೆ, ಅವರ ಪರಮಾಧಿಕಾರ ಚಿಕ್ಕ ಮಕ್ಕಳಿಗೂ ಗೊತ್ತು. ನಾನ್ ಕೇಳ್ತಾರೆ, ನೀವೇನ್ ರಣತಂತ್ರ ಮಾಡ್ತೀರಿ? ಖಂಡಿತ ನಾವು ಯಾವುದೇ ರಣತಂತ್ರಕ್ಕೆ ನೋಡಿ ಸರ್, ನಮ್ದೀಗ ಇರ್ತಕ್ಕಂಥದ್ದು ಕೊನೆ ಒಂದು ಸೀಟಿನ ಮೈತ್ರಿ ಪಕ್ಷದ ಹೋರಾಟ. ಅದನ್ನ ಹೇಗೆ ಉಳಿಸ್ಕೊಬೇಕು, ನಮ್ಮಲ್ಲಿರ್ತಕ್ಕಂಥ ಶಾಸಕರನ್ನ ಇನ್ನೊಂದು ಪಕ್ಷಕ್ಕೆ ಆಗದಂಗೆ ನೋಡ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇನ್ನೊಂದು ಪಕ್ಷದಿಂದ ಕರ್ಕೊಂಬಂದು ಹಾಕ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲೇನು ಮನಸ್ಸಲ್ಲಿಲ್ಲ. ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಈಗ ಆಲ್ರೆಡಿ 130 ಜನ ಇದ್ರು, ರೆಸಾರ್ಟ್ಗೆ ಹೋಗ್ತಾರ ಉದ್ದೇಶನ ಇಟ್ಕೊಂಡು ಅದೇ ಉದ್ದೇಶ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅವರು ನಮ್ಮ ಪಕ್ಷದ ಇರ್ತಕ್ಕಂಥ ಶಾಸಕರನ್ನ ಸೆಳೆಯುವಂಥದ್ದಾಗ್ಲಿ, ಅಲ್ಲಲ್ಲ ವ್ಯಾಪಾರ ಇನ್ನೊಂದು ಮತ್ತೊಂದಕ್ಕಾಗಲಿ ಆಮಿಷ ಒಡ್ಡೋದಂತೂ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ತೋರ್ಸಂತ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟಿರ್ತಕ್ಕಂಥ ಮನವಿ. ಅಲ್ಲ, ನನಗೆ ಈಗ ಒಬ್ಬರಲ್ಲ, ಶ್ವೇತ ಯತ್ನಾಳ್ ಒಬ್ಬರೇ ಅಲ್ಲ, ಶ್ವೇತ ಜನಾರ್ದನ್ ರೆಡ್ಡಿ ಅವ್ರದ್ದು ಸಹ ಓಟಿದೆ ಇಲ್ಲಿ. ಸೊ ಹಾಗಾಗಿ ಇಬ್ಬರೂ ಸಹ ಇವತ್ತಿನ ಬೆಳಗ್ಗೆ ನಮ್ಮ ವರಿಷ್ಠರ ಹತ್ರ, ಸರ್ವೋಚ್ಚ ನಾಯಕರ ಹತ್ರ ಮಾತನಾಡಿ ನಮ್ಮಿಬ್ಬರು ಬೆಂಬಲ ಖಂಡಿತವಾಗಿ ನಿಮ್ಮ ಪಕ್ಷಕ್ಕಿದೆ, ನಿಮ್ಮ ಅಭ್ಯರ್ಥಿಗಿದೆ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಅಶ್ಯೂರ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಅದ್ರ ಬಗ್ಗೆ ಸಮಸ್ಯೆ ಇದ್ದಿಲ್ಲ, ಆ ಪ್ರಾಬ್ಲಮ್ ಸಹ ಸಾಲ್ವ್ ಆಗಿದೆ. ಸೊ ಅದನ್ನು ಕ್ಲಿಯರ್ ಆಗಿ ಹೇಳ್ತಿದ್ವಿ ಇರೋ ವಿಷಯ. ಇನ್ನು ಉಳಿದಂಥ ವಿಷಯಗಳನ್ನ ಯಾಕೆ ಅಂತಂದ್ರೆ ಈ ತಂತ್ರಗಳು ಶುರುವಾಗೋದು ನಾಳೆಯಿಂದ. ಈ ಸ್ಟ್ರಾಟಜಿ ವರ್ಕೌಟ್ ಆಗೋದು ನಾಳೆಯಿಂದ. ಸೊ ನಾಳೆಯಿಂದ ವರ್ಕೌಟ್ ಆಗೋ ಸಂದರ್ಭದಲ್ಲಿ ಯಾವ್ಯಾವ ಫಾರ್ಮುಲಾ ಬರುತ್ತೋ, ಹೇಗೆ ಬರುತ್ತೋ, ನಮ್ಗೆ ಇವತ್ತೊಂದು ದಿವಸ ಅಸ್ಪಷ್ಟವಾಗಿದ್ದೀವಿ. ಸೊ ನಾವು ಅಸ್ಪಷ್ಟವಾಗಿದ್ದೀವಿ. ಆ ಸ್ಪಷ್ಟತೆ ಗೊತ್ತಾಗಬೇಕು ಅಂದ್ರೆ ಬಹುಶಃ ನಾಳೆ ತಪ್ಪು ನಾಡದಾದ್ರೆ ಗೊತ್ತಾಗಬಹುದು. ಆಮೇಲೆ ಎಲೆಕ್ಷನ್ ಆಗುವವರೆಗೂ ನಾವು ಈ ಸ್ಟ್ರಾಟಜಿಗಳು ಬಿಟ್ಕೊಡಕ್ಕೂ ಆಗಲ್ಲ. ಕೊರತೆ ಆಗುತ್ತೆ, ಅದಕ್ಕೆ ನೀವೇನ್ ಮಾಡ್ತೀರಿ? ಇಲ್ಲ ನೋಡಿ, ಒಂದಂತೂ ಬಹಳ ಸ್ಪಷ್ಟ. ನಮ್ಮ ಹತ್ರ ಇರುವಂತಹ ಶಾಸಕರ ಜೊತೆಗೆ ಇವರೇನು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಅಂತ ಹೇಳ್ತಾ ಇದ್ರೆ ನಮಗೂ ಆ ಬೆನಿಫಿಟ್ ಇದೆ, ಆಯ್ತಾ? ಇವತ್ತಿನ ದಿನ ರಾಜ್ಯದಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ಶಾಸಕರಾಗಿರಬಹುದು, ಈ ಕಡೆ ಫೆನ್ಸ್ ಸಿಟರ್ಸ್ ಆಗಿರಬಹುದು, ಈ ಕಡೆ ಬಿಜೆಪಿಯಲ್ಲಿ ಗೆದ್ದು ಬಂದಿದ್ದಾರೆ, ಆದರೆ ಅವ್ರಿಗೆ ಬಿಜೆಪಿಯಲ್ಲಿ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಅವ್ರು ಅಲ್ಲಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕರಾಗಿರಬಹುದು, ಇಂಡಿಪೆಂಡೆಂಟ್ ಆಗಿ ಗೆದ್ದಿರುವಂತಹ 2-3 ಜನ ಶಾಸಕರಾಗಿರಬಹುದು. ಇವ್ರು ಎಲ್ಲರೂ ಕೂಡ ನಮ್ಮ ಜೊತೆ ಇರುವಂತದ್ದು, ನಮ್ಮ ಬೆಂಬಲಕ್ಕೆ ಇರುವಂತದ್ದು. ನಮ್ಮ ಬೆಂಬಲಕ್ಕೆ ಇರುವಂತದ್ದು ಎಲ್ಲರೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ ತಕ್ಷಣ ಕರ್ನಾಟಕ ಸರ್ಕಾರದಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಅಷ್ಟು ಶಾಸಕರ ಜೊತೆಗೆ ಎಷ್ಟೋ ಬಿಜೆಪಿಯ ಶಾಸಕರು, ಜೆಡಿಎಸ್ ಶಾಸಕರು ಖುಷಿ ಪಟ್ಟಿದ್ದಾರೆ. ಯಾರಿಗೆ ಸೆಟಲ್ಮೆಂಟ್ ಮಾಡ್ತಾರೋ, ಯಾರು ನೆಟ್ ಬೋಟ್ ಮಾಡ್ತಾರೋ ಅಂತವ್ರು ಹೇಳ್ತಾರೆ.